ಹಾಯ್ ಫ್ರೆಂಡ್ಸ್, ನಮಸ್ತೆ. ಇದು ನಮ್ಮ ಸಮಾಜ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದ ವಿಶೇಷ ಮಾಹಿತಿ ಬಂದು ತ್ಯಾಜ್ಯ ವಿಲೇವಾರಿ ಬಗ್ಗೆ ನಾನು ಒಂದೆರಡು ಮಾತುಗಳನ್ನ ಆಡೋದಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. 4 ಜನಕ್ಕೆ ಈ ವಿಡಿಯೋನ ನೋಡಿದಾಗ ಅವರಿಗೆ ಇದು ಯೂಸ್ ಆಗುತ್ತೆ, ಖಂಡಿತವಾಗಿ ಒಂದು ಬದಲಾವಣೆಗೆ ನಾಂದಿ ಆಗುತ್ತೆ ಅಂತ ನಾನು ಅಂದ್ಕೋತೀನಿ. ಸೊ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಸೊ ನೀವೆಲ್ಲ ಯೋಚನೆ ಮಾಡ್ತಾ ಇರ್ಬೋದು, ಪಾಶ್ಚಿಮಾತ್ಯ ದೇಶಗಳು ಅಂಬೆಗಾಲು ಇಡ್ತಿದ್ದಂಥ ಟೈಮು ಭಾರತ ಎಷ್ಟು ಡೆವಲಪ್ ಆಗಿತ್ತು ಅಂತ. ಬಟ್ ಇವತ್ತು ಸೆವರಲ್ ರೀಸನ್ಸ್ ಇದೆ. ಬಟ್ ಅದರಲ್ಲಿ ಒಂದು ರೀಸನ್ನ ನಾನು ತಗೋತೀನಿ, ತ್ಯಾಜ್ಯ ನಿರ್ವಹಣೆ ಅಂತಂದರೆ ಏನು ನಾವು ವೇಸ್ಟೇಜ್ಗಳನ್ನು ಏನು ಕಲೆಕ್ಟ್ ಮಾಡ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ನಾನು ಮಾತಾಡ್ತೀನಿ. ಸೊ ಭಾರತ ಬೇರೆ ದೇಶಗಳಿಗೆ ಕಾಂಪಿಟೇಷನ್ ಅಲ್ಲ. ಅವ್ರುಗಳು ಅಂಬೆಗಾಲು ಹಿಡಿದ ಟೈಮಲ್ಲಿ ನಾವು ತುಂಬ ಡೆವಲಪ್ ಆಗಿದ್ದ ಕಂಟ್ರಿ. ಬಟ್ ಇವಾಗ ಅವರೆಲ್ಲರೂ ಡೆವಲಪ್ ಆಗಿದ್ದಾರೆ. ಸೊ ನಾವಿನ್ನು ಅಂಡರ್ ಡೆವಲಪಲ್ಲೇ ಇದ್ದೀವಿ. ಯಾಕೆ? ನಮಗೆ ಸಮರ್ಥವಾದ ನಾಯಕತ್ವ ಇಲ್ಲ ಅಂತ ಕಾರಣ ಇರ್ಬೋದು ಅನ್ಕೋತೀನಿ. ಸೊ ಅದರಲ್ಲಿ ಒಂದು ನಾನು ವಿಷಯನ ಚರ್ಚೆ ಮಾಡೋದೇನು, ತ್ಯಾಜ್ಯ ವಿಲೇವಾರಿ ಬಗ್ಗೆ. ತ್ಯಾಜ್ಯ ವಿಲೇವಾರಿನ ಯಾವ ರೀತಿಯಾಗಿ ಮಾಡಬೇಕಾಗಿತ್ತು, ಮಾಡ್ತಾ ಇಲ್ಲ. ಸೊ ನಾನು ಒಂದು ದೇಶನ ಎಕ್ಸಾಂಪಲ್ ಕೊಡ್ತೀನಿ, ಸ್ವೀಡನ್. ಸೊ ಇವತ್ತು 2.5 ಲಕ್ಷ ಮನೆಗಳಿರ್ತಕ್ಕಂಥ ಸ್ವೀಡನ್ ದೇಶದಲ್ಲಿ 700 crores ಬಜೆಟ್, ಅಂದರೆ 700 ಕೋಟಿ ಬಜೆಟ್ನಲ್ಲಿ 99% ರೀಸೈಕಲ್ ಮಾಡೋಷ್ಟು ಟೆಕ್ನಾಲಜಿನ ಅವರು ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ಬಟ್ ನಮ್ಮ BBMPಯಲ್ಲಿ ನಮ್ಮ ದೇಶದ ಬಿಟ್ಬಿಡಿ, ನಾನು ಬರೀ ಬ್ಯಾಂಗ್ಳೂರ್ದು ಮಾತಾಡ್ತೀನಿ. ಸೊ 30 ಲಕ್ಷ ಮನೆಗಳಿರ್ತಕ್ಕಂಥ ಈ BBMP, ಈ ಬೆಂಗಳೂರು ವ್ಯಾಪ್ತಿಯಲ್ಲಿ ನಮ್ಮಿಂದ ಅದು ಸಾಧ್ಯ ಆಗ್ತಾ ಇಲ್ಲ. ಪ್ರತಿ ವರ್ಷ 20,000 ಕೋಟಿ ಬಜೆಟನ್ನು ಕೊಡ್ತಾರೆ BBMPಗೆ, ಮೂಲಸೌಕರ್ಯಗಳನ್ನು ನಿಭಾಯಿಸಲಿ ಅಂತ 20,000 ಕೋಟಿ ಬಜೆಟನ್ನು ಕೊಡ್ತಾರೆ. ಇಷ್ಟೆಲ್ಲ ಮಾಡಿದ್ರೂ ಕೂಡ ನಮ್ಮ ಒಂದು ಈ ಬ್ಯಾಂಗ್ಳೂರಿನಲ್ಲಿ ಎಲ್ಲಾದರೂ ಕ್ಲೀನ್ನೆಸ್ ನಿಮಗೆ ಕಾಣ್ತಾ ಇದೆಯಾ? ಪ್ರತಿಯೊಂದು ಹಾದಿಲು ಬೀದಿಲು ಕಸಗಳೇ ತುಂಬಿದೆ. ಮುಖ್ಯಮಂತ್ರಿಗಳು ಇರ್ತಕ್ಕಂಥ ಏರಿಯಾ ಇರ್ಬೋದು, ರಾಜಕಾರಣಿಗಳು, ಸಿನಿಮಾ ನಟರು, ಅಥವಾ ಈ ಒಂದು ಏನು ದೊಡ್ಡ ದೊಡ್ಡ ಕಂಪ್ನಿಗಳ ಮಾಲೀಕರು ಇರ್ತಕ್ಕಂಥ ಏರಿಯಾ, ಇಂಥಲ್ಲೆಲ್ಲ ತುಂಬ ಕ್ಲೀನಾಗಿರುತ್ತೆ. ಬಟ್ ಅದನ್ನು ಬಿಟ್ಟು ಅದರ ಹೊರತಾಗಿ ಎಲ್ಲೇ ನೋಡಿದ್ರು ಕೂಡ ಅಷ್ಟು ಕೊಳೆತು ನಾರ್ತಾ ಇರ್ತಕ್ಕಂಥ ಪರಿಸ್ಥಿತಿ ಇದೆ. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಇಲ್ಲಿ ಹಣ ಇಲ್ಲ, ಕ್ಲೀನೆಸ್ ಆಗ್ತಾ ಇಲ್ಲ ಅಂತಲ್ಲ. ಖಂಡಿತವಾಗಿ ಇಲ್ಲಿ ತುಂಬ ಹಣ ವ್ಯಯ ಆಗ್ತಾ ಇದೆ, ಸಫಿಷಿಯೆಂಟಾಗಿ ಯೂಸ್ ಆಗ್ತಾ ಇಲ್ಲ. ಮೊನ್ನೆ ನಾವು ನೋಡ್ತಾ ಇದ್ದೀವಿ, ಎಲ್ಲೋ ಒಂದು 59 ಟ್ರಕ್ಕನ್ನು ಪರ್ಚೇಸ್ ಮಾಡೋದಕ್ಕೆ, ಲೀಸಿಗೆ ತೊಗೊಳೋದಕ್ಕೆ ಇವರು 600 - 700 ಕೋಟಿ ರೂಪಾಯಿನ ವೇಸ್ಟ್ ಮಾಡ್ತಾ ಇದ್ದಾರೆ ಬರೀ ಲೀಸ್ಗೆ. ಒಂದು ಟ್ರಕ್ನ ಬೆಲೆನೇ 70 ಲಕ್ಷ ಇರುತ್ತೆ. ಸೊ ಒಂದು ಈ ನಮ್ಮ ಒಂದು 30 ಲಕ್ಷ ಮನೆಗಳಿದೆ BBMPಲಿ. ಪ್ರತಿ ತಿಂಗಳಿಗೆ ಒಂದೊಂದು ರೇಟ್ ಇದೆ ಬಿಡಿ, ಆದರೂ ನಾನೊಂದು 100 ರೂಪಾಯಿನ ತೊಗೊಳ್ತಾ ಇದ್ದಾರೆ ಪ್ರತಿ ತಿಂಗಳು ಚಾರ್ಜಸ್ ಅಂತ ಲೆಕ್ಕ ಹಾಕ್ಕೊಂಡ್ರು 30 ಕೋಟಿ ರೂಪಾಯಿ ಕಲೆಕ್ಷನ್ ಆಗೋಯ್ತು. ಇದರಿಂದನೇ ಒಂದು 45-50 ಟ್ರಕ್ಕನ್ನ ತೊಗೊಂಡ್ಬಿಡ್ಬೋದು ಈ ಒಂದು ದುಡ್ಡಲ್ಲೇ. ಪರ್ಮನೆಂಟ್ ಯೂಸ್ ಅಲ್ವಾ? ಬಟ್ ಅದನ್ನು ಮಾಡ್ತಾ ಇಲ್ಲ. 600 ಕೋಟಿ 700 ಕೋಟಿನ ಸುರಿದ್ಬಿಟ್ಟು ಲೀಸಿಗೆ ತೊಗೊಂಡು ಬಂದು ಇಲ್ಲಿ ಕ್ಲೀನ್ ಮಾಡಿಸ್ತೀನಿ ಅಂತ. ಇದು ಯಾವ ಪುರುಷಾರ್ಥದ್ದು, ಅಥವಾ ಅದು ಯಾರು ಇದನ್ನೆಲ್ಲ ಡಿಸಿಷನ್ ತಗೊಳ್ತಾ ಇದ್ದಾರೆ, ಅವರೆಲ್ಲ ಎಷ್ಟು ನಾಲೆಡ್ಜ್ ಹೊಂದಿದಾರೋ, ಅದು ಎಷ್ಟು ಬುದ್ಧಿವಂತರೋ, ಐ ಡೋಂಟ್ ನೋ, ನನಗೆ ಗೊತ್ತಿಲ್ಲ. ಬಟ್ ಸಮಸ್ಯೆ ಅಂತೂ ಆಗ್ತಾ ಇದೆ, ಸಮಸ್ಯೆ ಅಂತೂ ನಡೀತಾನೆ ಇದೆ. ಇದೆಲ್ಲ ಸರಿಯಾಗಬೇಕು ಅಂತಂದರೆ ಒಂದು ಸಮರ್ಥವಾದ ನಾಯಕತ್ವ ಬೇಕು. ನಮ್ಮ ಜಾತಿ, ನಮ್ಮ ಪಕ್ಷ, ನಮ್ಮ ನಾಯಕ, ಅವನಿದ್ರೆ ಚೆನ್ನಾಗಿರುತ್ತೆ, ಇವನಿದ್ರೆ ಚೆನ್ನಾಗಿರುತ್ತೆ ಅಂತ ನಾವು ಭಾವಿಸ್ಕೊಂಡು ಜಾತಿ, ಮತ, ಧರ್ಮ ನೋಡ್ಕೊಂಡು ಓಟ್ ಹಾಕ್ತಾ ಇದ್ದರೆ ಇಂಥ ನಾಯಕರೇ ನಮ್ಮ ಹತ್ರ ಬರೋದು. ಇವರಿಂದ ನಾವು ಯಾವುದೇ ರೀತಿ ಒಂದು ಡೆವಲಪ್ಮೆಂಟ್ನ ನಾವು ಎಕ್ಸ್ಪೆಕ್ಟ್ ಮಾಡಿದ್ರೆ ಖಂಡಿತವಾಗೂ ಅದು ಸಿಗಲ್ಲ. ಸ್ವೀಡನ್ ಅಂತ ದೇಶದಲ್ಲಿ ಬರೀ 700 ಕೋಟಿ ವ್ಯಯ ಮಾಡಿ 99% ಏನು ತ್ಯಾಜ್ಯನ 100% ರೀಸೈಕಲ್ ಮಾಡ್ತಾ ಇದ್ದಾರೆ. 99% ರೀಸೈಕಲ್ ಮಾಡ್ತಾ ಇದ್ದಾರೆ. ಬಟ್ ನಮ್ಮ ದೇಶದಲ್ಲಿ ಏನಾಗ್ತಿದೆ, ಬಟ್ ನಮ್ಮ BBMPಯಲ್ಲಿ ಏನಾಗ್ತಾಯಿದೆ ಅಂತಂದರೆ, ಜಸ್ಟ್ ಒಂದು ಅಂಕಿಅಂಶ ನಿಮಗೆ ಕೊಡ್ತೀನಿ ನಾನು. 5,000 ಟನ್ ಕಸನ ಪ್ರತಿದಿನ ತಗೊಳ್ತಾರೆ, ಅಂದರೆ ಕಲೆಕ್ಟ್ ಮಾಡ್ತಾ ಇದ್ದಾರೆ 5,000 ಟನ್. ಇದರಲ್ಲಿ 30% ಮಾತ್ರ ರೀಸೈಕಲ್ ಮಾಡ್ತಾ ಇರೋದು. ಇನ್ನು ಉಳಿದಿರೋದನ್ನೆಲ್ಲ ಏನು ಮಾಡ್ತಾ ಇದ್ದಾರೆ ಅಂದರೆ, ಕೆಲವು ಡಂಪಿಂಗ್ ಯಾರ್ಡ್ಗಳನ್ನ ಏನು ಮಾಡ್ತಾ ಇದ್ದಾರೆ, ಒಂದು 5 ಕಡೆ ಬ್ಯಾಂಗ್ಳೂರಲ್ಲಿದೆ. ಸೊ ಎಲ್ಲ ಅಲ್ಲಿ ತೊಗೊಂಡೋಗ್ಬಿಟ್ಟು ಡಂಪ್ ಮಾಡ್ತಾ ಇದ್ದಾರೆ. ಪ್ರತಿದಿನವೂ ಇದೇ ಕೆಲಸನೇ ಇರೋದು. ಅವರು 100% ರೀಸೈಕಲ್ ಮಾಡ್ತಾ ಇಲ್ಲ, 30% ಮಾತ್ರ ಇವ್ರ ಹತ್ರ ಮಾಡೋಕ್ಕಾಗ್ತಾ ಇರೋದು ಇವತ್ತಿನ ಪರಿಸ್ಥಿತಿಗೆ. ಯಾಕೆ ಹಾಗಾದರೆ ಬಜೆಟ್ ಇಲ್ವಾ ನಮ್ಮ ಹತ್ರ? ಮಾಡಬಾರ್ದಾ? ಮಾಡೋಕ್ಕಾಗಲ್ವಾ? ಖಂಡಿತವಾಗಿ ಮಾಡೋಕ್ಕಾಗುತ್ತೆ. ಮಾಡೋದಕ್ಕೆ ಏನಂತೀವಿ, ಒಂದು ಇಚ್ಛಾಶಕ್ತಿ ಕೊರತೆ ಇದೆ. BBMPಯವ್ರಿಗೋ ಅಥವಾ ನಮ್ಮ ರಾಜಕಾರಣಿಗಳಿಗೋ ಯಾರಿಗೋ ಗೊತ್ತಿಲ್ಲ, ಒಂದು ಇಚ್ಛಾಶಕ್ತಿ ಕೊರತೆ ಇದೆ. ಮಾಡಬೇಕು, ನಮ್ಮ ಒಂದು ಸಿಟಿನ ಕ್ಲೀನಾಗಿಡಬೇಕು, ನಮ್ಮ ದೇಶನ ಕ್ಲೀನಾಗಿಡಬೇಕು ಅನ್ನೋದರಲ್ಲಿ ಒಂದು ಇಚ್ಛಾಶಕ್ತಿ ಇಲ್ಲ ಅಂತ ಅನ್ಕೋತೀನಿ. ದಯವಿಟ್ಟು ಈ ವಿಡಿಯೋನ ಯಾರ್ಯಾರು ನೋಡ್ತಾ ಇದ್ದೀರಾ, ದಯವಿಟ್ಟು ಈ ವಿಡಿಯೋನ ಜಾಸ್ತಿ ಶೇರ್ ಮಾಡಿ.
ಇದು ಎಲ್ಲ ರಾಜಕಾರಣಿಗಳಿಗೂ ತಲುಪಬೇಕು, ಎಲ್ಲ ಮೀಡಿಯಾದವ್ರಿಗೂ ತಲುಪಬೇಕು. ಇಂಥ ವಿಷಯಗಳ ಬಗ್ಗೆ 4 ಚರ್ಚೆಗಳಾಗಬೇಕು. ಹಾಗೆಯೇ ಇಂಥ ಸಮಸ್ಯೆಗಳೇ ನಮಗೆ ಪರಿಹಾರ ಆಗಬೇಕಾಗಿರೋದು. ಬಿಗ್ ಬಾಸಲ್ಲಿ ಯಾರೋ ಏನೋ ಸಮಸ್ಯೆಗಳ ಬಗ್ಗೆ ನಾವು ಕುತ್ಕೊಂಡು ಮಾತಾಡ್ತೀವಿ, ಅವ್ರು ಯಾರೋ ಮಾತಾಡಿದ್ರು, ಇವರ ಮತ್ತು ಕಮೆಂಟ್ ಹೊಡಿತಾ ಇರ್ತೀವಿ. ಬಟ್ ಅದರಿಂದ ನಮ್ಮ ದೇಶಕ್ಕಾಗಲಿ ನಮಗಾಗಲಿ ಯಾವುದೇ ಯೂಸ್ ಇಲ್ಲ. ಬಟ್ ಇಂಥ ವಿಷಯಗಳ ಬಗ್ಗೆ ನಾವು ಮಾತಾಡಿ ಒಂದು ಚರ್ಚೆಗಳಾಗ್ತಾ ಬಂದರೆ ಖಂಡಿತವಾಗಿ ಬದಲಾವಣೆಗಳಾಗುತ್ತೆ. ಈ ಬದಲಾವಣೆಗೆ ನೀವೆಲ್ಲರೂ ಕೈ ಜೋಡಿಸಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತೀನಿ.